ಶೈಕ್ಷಣಿಕ ವರ್ಷದಿಂದ ಕಲಿಕೆಗೆ ಹೆಚ್ಚು ಒತ್ತು ಕೊಡುತ್ತೇವೆ. ಬಜೆಟ್ನಲ್ಲಿ ಕೊಟ್ಟಿರುವ ಅನುದಾನ ಇಂಪ್ಲಿಮೆಂಟ್ ಆದಷ್ಟು ಬೇಗ ಮಾಡುತ್ತೇವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಬಿಎಸ್ಇ ಮಾದರಿಯಲ್ಲಿ ಶಿಕ್ಷಣ ನೀತಿ ಜಾರಿ ಪ್ರಶ್ನೆಗೆ ಉತ್ತರಿಸಿದ ಅವರು, ಸಿಬಿಎಸ್ಇ ಅವರೇ ನಮ್ಮನ್ನು ಕಾಪಿ ಹೊಡೆದಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪ್ರಸ್ತಾವನೆ ಸಲ್ಲಿಸಿರುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ನಮಗೆ ಹೇಳಲು ಆಗುವುದಿಲ್ಲ. ನಮ್ಮದು ಸ್ಟೇಟ್ ಎಜುಕೇಶನ್ ಪಾಲಿಸಿ ಇದೆ. ಶಿಕ್ಷಣ ನೀತಿ ಯಾವ ರೀತಿ ಇರಬೇಕು, ಹೇಗಿರಬೇಕು ಅಂತ ಚರ್ಚೆ ಮಾಡಿದ್ದೇವೆ ಎಂದರು. ನೋ ಸಾರಿ, ಅವ್ರು ನಮ್ಮನ್ನು ಕಾಪಿ ಹೊಡೆದಾರೆ. ಅವ್ರು ನಮಗೆ ಹೇಳಕ್ಕಾಗಲ್ಲ. ನಮ್ದು ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಹೇಳಿದೆ. ಸ್ಟೇಟ್ ಎಜುಕೇಶನ್ ಪಾಲಿಸಿಯಲ್ಲಿ ಥೋರಟ್ ಅಂತ ಹೇಳಿ ಅವರು ಅಧ್ಯಕ್ಷರಿದ್ದಾರೆ. ನಾವು ನಮ್ಮ ಸರ್ಕಾರದಿಂದ ಅವರಿಗೆ ಚೇರ್ಪರ್ಸನ್ ಮಾಡಿದ್ದೀವಿ. ಹೈಯರ್ ಎಜುಕೇಷನ್ನು, ಲೋವರ್ ಎಜುಕೇಷನ್ ನಾವೆಲ್ಲರೂ ಸೇರಿ ಯಾವ ರೀತಿ ಶಿಕ್ಷಣದ ನೀತಿ ಇರಬೇಕು ಅಂತ ಹೇಳಿ, ಯಾಕೆಂದರೆ NEP-ಯನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ನಾವು ಒಬ್ಬದೇ ಇರೋದ್ರಿಂದ, ನಮ್ಮ ಎಜುಕೇಷನ್ ಪಾಲಿಸಿ ಚೆನ್ನಾಗಿರೋದ್ರಿಂದ, ಫಾರ್ ಉದಾಹರಣೆ ಈಗ ನಾವು 3 ಎಕ್ಸಾಮ್ ಪಾಲಿಸಿ ಮಾಡಿದ್ವಿ. ಈಗ CBS ಅವ್ರು ನಮ್ಮನ್ನೇ ಕಾಪಿ ಹೊಡೆದ್ರು. ಇದಕ್ಕಿಂತ ಮುಂಚೆ ವೆಬ್ಕಾಸ್ಟಿಂಗ್ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ಮಾಡಿದ್ದೆ ಕರ್ನಾಟಕ. ಯಾಕೆಂದರೆ ಅನಿವಾರ್ಯವಾಗಿ ಅಂಥ ಸಂದರ್ಭ ಸೃಷ್ಟಿಯಾಗಿತ್ತು, ನಾವು ಮಾಡಿದ್ವಿ. ಎಕ್ಸಾಮಿನೇಷನ್ನ ಏನು ಪವಿತ್ರತೆ ಕಾಪಾಡತಕ್ಕಂಥದ್ದು ಕೆಲಸವನ್ನು ಮಾಡಿದ್ಮೇಲೆ 3 ಎಕ್ಸಾಮ್ ಪಾಲಿಸಿ ಮಾಡಿ ಮಕ್ಕಳಿಗೆ 2-3 ಅವಕಾಶಗಳನ್ನು ಕೊಟ್ಟ ಮೇಲೆ ಈ ಸತಿ ರಾಜ್ಯದಲ್ಲಿ 84,000 ಮಕ್ಕಳು ಅವರ ಸ್ವಂತ ಶಕ್ತಿ ಮೇಲೆ 2ನೇ ಎಕ್ಸಾಮಲ್ಲಿ 30 ದಿವಸದೊಳಗೆ ಪಾಸ್ ಆಗಿದ್ದಾರೆ. ನಿಮ್ಮ ಬೆಳಗಾಮು ಮತ್ತು ಚಿಕ್ಕೋಡಿ ಎರಡೂ ಸೇರಿದರೆ ನನ್ನ ಪ್ರಕಾರ 72-73 ಸಾವಿರ ಮಕ್ಕಳು ಇವತ್ತು ಪಾಸ್ ಆಗಿದ್ದಾರೆ 2ನೇ ಎಕ್ಸಾಮಲ್ಲಿ. ಹೆಚ್ಚು ಕಮ್ಮಿ ಆಗ್ಬಿಟ್ಟು 7,000 ಚಿಲ್ಡ್ರೆ 7,000 ಚಿಲ್ಡ್ರೆ ಮಕ್ಕಳು, 3,500 ಚಿಕ್ಕೋಡಿ, 3,500 ನಿಮಗೆ ಬೆಳಗಾಮಲ್ಲಿ, ಎರಡು ಸೇರಿ ಸುಮಾರು 7,500 ಮಕ್ಕಳು. ಇಲ್ಲಾಂದ್ರೆ ಅವ್ರು ಫೇಲ್ ಆಗಿಬಿಟ್ಟಿರೋರು. ಅದೇ ಮಕ್ಕಳು ಅದೇ ವರ್ಷ ವಿತಿನ್ 30 ಡೇಸ್ ಪಾಸ್ ಆಗಿದ್ದಾರೆ ಅಂದರೆ ಅರ್ಥ ಏನು? ಕೆಪಾಸಿಟಿ ಇದೆ, ಎಲ್ಲ ಇದೆ. ಸ್ವಲ್ಪ ಅವರಿಗೆ ಪುಷ್ ಮಾಡಬೇಕಾಯ್ತು. ಆ ಇನಿಷಿಯೇಟಿವ್ಸ್ ತಗೊಂಡಿರೋದು ಒಳ್ಳೆ ರೀತಿಯಲ್ಲಿ ನಮ್ಮ ಇಲಾಖೆ ಜೊತೆಗೆ ಜಿಲ್ಲಾಡಳಿತನೂ ಕೂಡ ಇಂಪ್ಲಿಮೆಂಟ್ ಆಗಿರೋದು ಬಹಳ ಹರ್ಷ ತಂದಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. NEP-ಯನ್ನು ನಾವು ಒಪ್ಪದಿರೋದ್ರಿಂದ, ನಮ್ಮ ಶಿಕ್ಷಣ ನೀತಿ ಚೆನ್ನಾಗಿರುವುದರಿಂದ ನಮ್ಮ ಪಾಲಿಸಿಯನ್ನ CBSE-ದವರು ಕಾಪಿ ಹೊಡೆದಿದ್ದಾರೆ. ವೆಬ್ ಕಾಸ್ಟಿಂಗ್ ಭಾರತದಲ್ಲಿ ಮಾಡಿದ್ದೇ ಕರ್ನಾಟಕ. ಎಕ್ಸಾಮ್ ಪಾಲಿಸಿ ಮಾಡಿ ಅತಿ ಹೆಚ್ಚು ಮಕ್ಕಳು 2ನೇ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ನಮ್ಮ ಇಲಾಖೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.